ನಮಸ್ಕಾರ ಸ್ನೇಹಿತರೆ, ನನ್ನ ಕನ್ನಡದ ಅದ್ಭುತ ಕಥೆಯ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಕಥೆ ಹೇಗೆ ಇದೆ ಅಂತ ಕೇಳೋಣ. ಒಬ್ಬ ಶ್ರೀಮಂತನು ತನ್ನ ನಾಯಿಯನ್ನು ಕರೆದುಕೊಂಡು ಆಫ್ರಿಕಾದಲ್ಲಿ ಸುಪಾರಿಗೆ ಹೋಗಿದ್ದ. ಒಂದು ದಿನ ಆ ನಾಯಿ ಚಿಟ್ಟೆಗಳನ್ನು ಅಟ್ಟಾಡಿಸಿಕೊಂಡು ಹೋಗುತ್ತಾ ಯಜಮಾನನನ್ನು ಬಿಟ್ಟು ಬಹುದೂರ ಹೋಗಿ ನಾಯಿ ಬಿಟ್ಟಿತು. ದಾರಿ ತಪ್ಪಿದ ನಾಯಿ ಅಲ್ಲಲ್ಲಿ ಅಲೆಯುತ್ತಿರುವಾಗ ಚಿರತೆಯೊಂದನ್ನು ತನ್ನ ಕಡೆ ಯೋಗವಾಗಿ ಬರುತ್ತಿರುವುದನ್ನು ಕಂಡಿತು. ನಾಯಿಗೆ ತಾನು ದೊಡ್ಡ ಅಪಾಯಕ್ಕೆ ಸಿಕ್ಕಿರುವುದು ಅರಿವಾಯಿತು. ಚಿರತೆಗೆ ಇವತ್ತಿನ ಲಂಚ್ ನಾನೇ, ಆದರೆ ಅದರ ಕೈಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದು ಅದು ಯೋಚನೆ ಮಾಡಿತು. ನಾಯಿ ಅಲ್ಲಿ ಬಿದ್ದಿದ್ದ ಎಲುಬಿನ ರಾಶಿಯನ್ನು ನೋಡಿತು. ತಕ್ಷಣ ಅದಕ್ಕೊಂದು ಉಪಾಯ ಹೊಳೆಯಿತು. ಕೂಡಲೇ ಚಿರತೆಯು ಕಡೆಗೆ ಬೆನ್ನು ಮಾಡಿ ಕುಳಿತುಕೊಂಡು ಒಂದು ಎಲುಬನ್ನ ಚೂರನ್ನು ಜಗಿಯಲು ಆರಂಭಿಸಿತು. ಚಿರತೆ ಹತ್ತಿರಕ್ಕೆ ಬಂದ ನಾಯಿಯು ಮೇಲೆ ಹಾಯಲು ತಯಾರಾದಾಗ ನಾಯಿ ಗಟ್ಟಿ ಧ್ವನಿಯಲ್ಲಿ, ಆಹಾರ ಎಂತಹ ರುಚಿ! ಈ ಚಿರತೆಯ ಮಾಂಸ! ಆ ಕಾಡಿನಲ್ಲಿ ಇನ್ನೂ ಚಿರತೆಗಳು ಇವೆ ಎಂದು ನೋಡಬೇಕು ಎಂದು ತನಗೆ ತಾನೇ ಮಾತಾಡಿಕೊಳ್ಳುತ್ತಾ ಇತ್ತು. ಇದನ್ನು ಹೇಳಿಕೊಂಡ ಚಿರತೆ ಹೆದರಿ ಕಂಗಾಲಾಗಿ, ಬದುಕಿದರೆ ಬಡ ಜೀವವೇ ಎಂದು ಕಾಡಿನ ಒಳಗೆ ಓಡಿಹೋಯಿತು. ಆ ನಾಯಿ ಇನ್ನೇನು ನನ್ನನ್ನು ತಿಂದೇ ಬಿಡುತ್ತದೆ, ಕೂದಲ ಎಳೆಯಲ್ಲಿ ತಪ್ಪಿಸಿಕೊಂಡೆ ಎಂದು ಅದು ನೆಮ್ಮದಿಯ ಉಸಿರೆಳೆಯಿತು. ಇದನ್ನೆಲ್ಲ ಒಂದು ಕೋತಿಯು ಮರದ ಮೇಲೆ ಕುಳಿತುಕೊಂಡು ನೋಡ್ತಾ ಇತ್ತು. ಆ ನಾಯಿಯು ಉಪಾಯ ಬಳಸಿಕೊಂಡು ಚಿರತೆಯಿಂದ ನಾನು ರಕ್ಷಣೆಯನ್ನು ಪಡೆಯಬಹುದು ಎಂದು ಯೋಚಿಸಿ ಚಿರತೆಯನ್ನು ಹುಡುಕಿಕೊಂಡು ಯೋಗವಾಗಿ ಕಾಡಿನ ಒಳಗೆ ಹೋಯಿತು. ಹಾಗೆಯೇ ಕೋತಿಯು ಯೋಗವಾಗಿ ಹೋಗುವುದನ್ನು ನೋಡಿ ನಾಯಿಗೆ ಸಂಶಯವೂ ಕೂಡ ಬಂತು. ಚಿರತೆಯನ್ನು ಕಂಡ ಕೋತಿ ನಡೆದಿದ್ದೆಲ್ಲವನ್ನು ಹೇಳಿತು. ಚಿರತೆಗೆ ಕೋಪ ನೆತ್ತಿಗೇರಿತು. ಕೇವಲ ಒಂದು ನಾಯಿ ನನ್ನನ್ನು ಮುಠಾಳನಾಗಿಸಿತು ಎಂದು ಅವಮಾನದಲ್ಲಿ ಅದರ ರಕ್ತ ಕುದಿಯಿತು. ಅದು ಕೋತಿಗೆ, ಗೆಳೆಯ, ನನ್ನ ಬೆನ್ನ ಮೇಲೆ ಕುಳಿತುಕೋ, ಈಗ ನೋಡು ಏನಾಗುತ್ತದೆ ಎಂದು ಸವಾಲು ಕೂಡ ಆ ಕೋತಿಯು ನಾಯಿಗೆ ಹಾಕಿತು. ಕೋತಿಯೊಂದಿಗೆ ಬರುತ್ತಿರುವ ಚಿರತೆಯನ್ನು ಕಂಡ ನಾಯಿ ಈಗೇನು ಮಾಡುವುದು ಎಂದು ಯೋಚಿಸಿ ಓಡಿ ಹೋಗುವುದರಿಂದ ಪ್ರಯೋಜನವಿಲ್ಲ, ಉಪಾಯದಿಂದಲೇ ಪಾರಾಗಬೇಕು ಎಂದು ಯೋಚಿಸಿ ಚಿರತೆಯನ್ನು ಗಮನಿಸದಂತೆ ಅವುಗಳನ್ನು ಕಡೆಗೆ ಬೆನ್ನು ಮಾಡಿ ನಾಯಿ ಕುಳಿತುಕೊಂಡಿತು. ಎಲ್ಲಿ ಹೋಯಿತು ಆ ಕೋತಿ? ಇನ್ನೊಂದು ಚಿರತೆಯನ್ನು ಹಿಡಿದು ತರುವುದಾಗಿ ಹೇಳಿ ಹೋದದ್ದು ಗಂಟೆ ಒಂದಾದರೂ ಬರಲಿಲ್ಲವಲ್ಲ ಎಂದು ಗಟ್ಟಿ ಧ್ವನಿಯಲ್ಲಿ ಹೇಳಿಕೊಂಡಿತು. ಚಿರತೆ ಮತ್ತು ಕೋತಿ ಬಂದು ದಾರಿಗೆ ಸುಂಕವಿಲ್ಲ ಎಂದು ಓಡಿ ಹೋದವು.